ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇದೀಗ BEdಗೆ ಅಡ್ಮಿಷನ್ ಆಗಿರುವಂಥದ್ದು ಈ ಥರ ವಿದ್ಯಾರ್ಥಿಗಳು ಕೂಡ ಇದೀಗ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ. ಒಂದು PGನ ಮಾಡ್ತಿರುವಂಥ PhD ಆಗಿರ್ಬೋದು, ಬೇರೆ ಬೇರೆ ಒಂದು ಪೋಸ್ಟ್ ಮೆಟ್ರಿಕ್ಗೆ ಸಂಬಂಧಪಟ್ಟಂತೆ ಹಾಸ್ಟೆಲ್ಗೆ ಅರ್ಜಿನ ವೆಯ್ಟ್ ಮಾಡ್ತಿರುವಂಥ ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. 2024 ಮತ್ತು 25ನೇ ಶೈಕ್ಷಣಿಕ ವರ್ಷದಲ್ಲಿ ಈ ಒಂದು ದಾಖಲಾತಿನ ಮಾಡಿರ್ತಕ್ಕಂಥ ಪ್ರಮುಖವಾಗಿ BEdನ ವಿದ್ಯಾರ್ಥಿಗಳ ಮೆಜಾರಿಟಿ ನೋಡ್ತಾ ಇದ್ದಾರೆ ಅನ್ಕೊಂಡಿದ್ದೀನಿ. ಈ ಒಂದು BEd ವಿದ್ಯಾರ್ಥಿಗಳ ಪ್ರಶ್ನೆ ಏನಾಗಿದೆ ಅಂದರೆ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳ ಕಡೆಯಿಂದ ಒಂದು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿದ್ದಾರೆ. ಅಂದರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಅವರ ಕಾಲೇಜುಗಳು ಸಿಕ್ಕಿರುವಂಥದ್ದು ದೂರ ಡಿಸ್ಟ್ರಿಕ್ಟ್ಗಳಲ್ಲಿ ಕೂಡ ಸಿಕ್ಕಿದೆ. ಹಾಸ್ಟೆಲ್ನ ಒಂದು ಮೇಲೆ ನಂಬಿಕೆ ಇಟ್ಟು ಹಾಸ್ಟೆಲ್ ಸಿಗ್ಬೋದು, ನನಗೆ ಸರ್ಕಾರಿ ಕೋಟದ ಒಂದು BEd ಸೀಟ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಿ ಈಗ ಅಡ್ಮಿಷನ್ಗಳನ್ನ ಕೂಡ ಮಾಡ್ತಾ ಕೂಡ ಇದ್ದೀರಾ. ಈಗ ನಿಮಗೆ ಬರ್ತಿರುವಂಥ ಪ್ರಶ್ನೆ ಏನಾಗಿದೆ ಅಂದರೆ ಒಂದು BCM ಹಾಸ್ಟೆಲ್ ಆಗಿರ್ಬೋದು, ಅಂದರೆ ಈ ಥರ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಬರ್ತಕ್ಕಂಥ ಒಂದು BCM ಹಾಸ್ಟೆಲ್ ಆಗಿರ್ಬೋದು, ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಒಂದು ಹಾಸ್ಟೆಲ್ ಆಗಿರ್ಬೋದು, ಅಂದರೆ ಮೈನಾರಿಟಿ ಹಾಸ್ಟೆಲ್ಗಳಾಗಿರ್ಬೋದು, ಒಂದು BCM ಅಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಒಂದು ಹಾಸ್ಟೆಲ್ ಆಗಿರ್ಬೋದು, SC ಮತ್ತು ST ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳಿಗೆ ಟ್ರೈಬಲ್ ಹಾಸ್ಟೆಲ್ ಆಗಿರ್ಬೋದು, ಅಂದರೆ ವಿದ್ಯಾರ್ಥಿಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ತಕ್ಕಂಥ ಒಂದು ಹಾಸ್ಟೆಲ್ಗಳಾಗಿರ್ಬೋದು, ಈ ಎಲ್ಲ ಒಂದು ಹಾಸ್ಟೆಲ್ಗಳಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವಾಗಿದೆ, ನಂತರದಲ್ಲಿ ಒಂದು ಅರ್ಜಿನ ಸಲ್ಲಿಕೆ ಪ್ರಾರಂಭ ಆಗಿದೆಯಾ ಮತ್ತೆ ಕೊನೆ ಆಗಿದೆಯಾ ಮತ್ತೆ ವಿಸ್ತರಣೆ ಆಗುತ್ತಾ, ನಂತರದಲ್ಲಿ ಒಂದು ಅರ್ಜಿನ ಸಲ್ಲಿಸಲಿಕ್ಕೆ ಯಾವೆಲ್ಲ ಒಂದು ವಿಭಾಗದ ಅಂದರೆ ಯಾವೆಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವಾಗ ಅವಕಾಶ ಕೊಟ್ಟಿದ್ದಾರೆ, ಮತ್ತೆ ಏನೆಲ್ಲ ಅಗತ್ಯ ದಾಖಲೆಗಳು ಬೇಕು, ಅರ್ಜಿನ ಸಲ್ಲಿಸೋದು ಯಾವ ತರ, ನಂತರದಲ್ಲಿ ಒಂದು ಅಪ್ಲಿಕೇಶನ್ ಹಾಕದಂತ ವಿದ್ಯಾರ್ಥಿಗಳು ಎಲ್ಲರಿಗೂ ಹಾಸ್ಟೆಲ್ ಸಿಗುತ್ತಾ, ಪರ್ಸೆಂಟೇಜ್ ಇಲ್ಲ ಅಂತ ನೋಡ್ತಾರ ಅಂತ ಬೇರೆ ಬೇರೆ ಒಂದು ಪ್ರಶ್ನೆಗಳಿರುವಂಥದ್ದು. ಮತ್ತೆ ಅರ್ಜಿನ ಸಲ್ಲಿಸಲಿಕ್ಕೆ ಯಾವೆಲ್ಲ ವಿಭಾಗದ ಕಡೆಯಿಂದ ಯಾವೆಲ್ಲ ಡಿಪಾರ್ಟ್ಮೆಂಟ್ ಕಡೆಯಿಂದ ಇವಾಗ ಅವಕಾಶ ಇದೆ, ಮತ್ತೆ ಕ್ಲೋಸ್ ಆಗಿದೆ ಮತ್ತೆ ವಿಸ್ತರಣೆ ಆಗುತ್ತೆ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ನಿಮ್ಮಲ್ಲಿ ಪ್ರಶ್ನೆಗಳಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಬಗ್ಗೆ ತಿಳಿಸಿ ನಮಗೆ, ಯಾಕಂದ್ರೆ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಲೇಜ್ ಆಯ್ಕೆ ಮಾಡ್ಕೊಂಡಿದೀವಿ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಮಾಹಿತಿನ ಕಲೆಕ್ಟ್ ಮಾಡಿ ವಿದ್ಯಾರ್ಥಿಗಳಿಗೆ ಮಾಹಿತಿನ ತಿಳಿಸ್ತಾ ಇರುವಂಥದ್ದು. ಈಗ ಸದ್ಯಕ್ಕೆ ಪ್ರಸ್ತುತದಲ್ಲಿರುವಂತಹ ಒಂದು 2024-25ನೇ ಶೈಕ್ಷಣಿಕ ವರ್ಷದ ಒಂದು ಪ್ರಸ್ತುತ ದಿನದ ಮಾಹಿತಿ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಮುಂದಿನ ದಿನದಲ್ಲೂ ಕೂಡ ಹಾಸ್ಟೆಲ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು, BEd ಕುರಿತು ಪ್ರತಿಯೊಂದು ಮಾಹಿತಿಗಳು ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈ ತರ ಒಂದು ಎಜುಕೇಶನ್ ಅಪ್ಡೇಟ್ಗಳು ಕೂಡ ಸಿಗ್ತಿರುತ್ತೆ, ಬರೀ BEd ಮಾತ್ರನೆಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ. ಸೊ ವಿದ್ಯಾರ್ಥಿಗಳಿಗೆ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ನಾನು. ಸೊ ಈಗ ಬೇರೆ ಬೇರೆ ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ಅಡ್ಮಿಷನ್ಗಳನ್ನ ಮಾಡಿಸಿರುವಂಥದ್ದು. ಇವಾಗ ಹಾಸ್ಟೆಲ್ ಅನ್ನೋದು ಪ್ರಮುಖ ಪಾತ್ರನ ವಹಿಸುತ್ತೆ. ಹಾಸ್ಟೆಲ್ ಎಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಅವರ ರಿಲೇಟಿವ್ಸ್ ಮನೆಗಳಲ್ಲಿ ಸ್ಟೇ ಆಗಬೇಕಿರುತ್ತೆ, ಅಥವಾ ವಿದ್ಯಾರ್ಥಿಗಳು PGಗಳನ್ನ ಮಾಡ್ಕೊಂಡಿರ್ಬೇಕಾಗಿರುತ್ತೆ, ಅಥವಾ ಅವರೇ ರೂಮ್ ಮಾಡ್ಕೊಂಡಿರ್ಬೇಕಾಗಿರುತ್ತೆ. ಸೊ ಅದು ವಿದ್ಯಾರ್ಥಿಗಳಿಗೆ ಹೊರೆ ಕೂಡ ಆಗಬಹುದಾಗಿರುತ್ತೆ, ಯಾಕಂದ್ರೆ ಎಷ್ಟು ದಿನ ಅಂತ ರಿಲೇಟಿವ್ಸ್ ಮನೆಯಲ್ಲಿ ಕೂಡ ಇರ್ಲಿಕ್ಕೆ ಆಗಲ್ಲ, ಅಥವಾ ಕಂಫರ್ಟಬಲ್ ಕೂಡ ಆಗದೆ ಹೋಗ್ಬೋದು, ಅಥವಾ PGಗಳಲ್ಲಿ ಮಾಡ್ತೀರಾ ಅಂದ್ರೆ ಕೂಡ ಒಂದು ತಿಂಗಳಿಗೆ 5-6 ಸಾವಿರ ತನಕ ಬರ್ಬೋದಾಗಿರುತ್ತೆ, ಅಥವಾ ರೂಮ್ ಮಾಡ್ಕೊಂಡಿರ್ತೀರ ಅಂದ್ರೆ ಒಂದು ಸ್ಟಡಿ ಕಡೆನೂ ಕೂಡ ಗಮನ ಕೊಡೋಕ್ಕಾಗಲ್ಲ, ವಿದ್ಯಾರ್ಥಿಗಳಿಗೆ ಒತ್ತಡ ಕೂಡ ಆಗ್ತವೆ. ಈಗ ವಿದ್ಯಾರ್ಥಿಗಳ ಪ್ರಶ್ನೆ, ಹಾಸ್ಟೆಲ್ ಅರ್ಜಿ ಹಾಗಿದ್ರೆ ಯಾವಾಗಿಂದ ಅಂತೆಲ್ಲ ಕೇಳ್ತಿರಲ್ಲ. ಸೊ ಇದ್ರ ಬಗ್ಗೆ ಹೇಳಿದರೆ ಹಾಸ್ಟೆಲ್ ಅರ್ಜಿನ ಸಲ್ಲಿಸಬೇಕಿಲ್ಲ, ಏನೇನು ದಾಖಲೆಗಳು ಬೇಕು, ಮತ್ತೆ ಅರ್ಜಿ ಸಲ್ಲಿಕೆ ಹೇಗೆ ಅಂತ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ತೇನೆ. ನಂತರದಲ್ಲಿ ಒಂದು ಯಾವ ವಿಭಾಗದ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಕೊನೆಗೆ ಒಂದು ಪರ್ಸೆಂಟೇಜ್ ಬಗ್ಗೆ ಹೇಳ್ತೇನೆ. ಮೊದಲನೇದಾಗಿ ಅರ್ಜಿ ಸಲ್ಲಿಕೆ ಯಾವ ತರ ಅಂತ ನಿಮಗೆ ಸ್ಕ್ರೀನ್ ಮುಖಾಂತರ ನಾನು ಮಾಹಿತಿನ ಕೊಡ್ತೇನೆ. ನಂತರದಲ್ಲಿ ಏನೆಲ್ಲ ಅಗತ್ಯ ದಾಖಲೆಗಳು ಬೇಕು ಅದನ್ನ ಕೂಡ ಹೇಳ್ತೇನೆ. ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರೋ ವಿದ್ಯಾರ್ಥಿಗಳು ಮತ್ತೆ ಅರ್ಜಿ ಸಲ್ಲಿಕೆನೂ ಕೂಡ ನೀವು ಮಾಡಬಹುದಾಗಿರುತ್ತೆ. ನಿಮ್ಮ ಮೊಬೈಲ್ ಕೂಡ ಅಪ್ಲಿಕೇಶನ್ ಹಾಕಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ರಿಸ್ಕ್ ತಗೊಳ್ಳೋಕೆ ಅವಶ್ಯಕತೆ ಇಲ್ಲ, ಅಥವಾ ನನಗೆ ಬೇಡ ನಾನು ಸೈಬರ್ಗೆ ಹೋಗೋದ್ರ ಮುಖಾಂತರ ಅಪ್ಲಿಕೇಶನ್ ಹಾಕ್ತೀನಿ ಅಂದ್ರೆ ಅಲ್ಲಿ ಕೂಡ ಹೋಗಬಹುದಾಗಿರುತ್ತೆ. ಬಟ್ ಎಚ್ಚರಿಕೆಯಿಂದ ಸೈಬರ್ ಅಪ್ಲಿಕೇಶನ್ ಹಾಕ್ತಿರ್ಬೇಕಾದ್ರೆ ಕೂಡ ಎಲ್ಲವನ್ನು ಗಮನಿಸಿ ನೀವು ಆಮೇಲೆ ನಂತರದಲ್ಲಿ ಸಬ್ಮಿಟ್ ಕೊಡಿ. ಮತ್ತೆ ಹೆಚ್ಚಿಗೆ ವಿಚಾರಿಸಿ ಕಾಲೇಜ್ಗಳಲ್ಲಿ, ಮತ್ತೆ ಹೆಚ್ಚಿಗೆ ಮಾಹಿತಿನ ತಗೊಂಡು ಹಾಸ್ಟೆಲ್ಗಳ ಬಗ್ಗೆ ಎಲ್ಲಿ ಏನು ಅಂತೆಲ್ಲ ವಿಚಾರಿಸಿ ನೀವು ಸಬ್ಮಿಟ್ ಅಂತ ಕೊಡಿ, ಮತ್ತೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸೊ ಈಗ ಮೊದಲನೇದಾಗಿ ಏನಾದ್ರು ಅಗತ್ಯ ದಾಖಲೆಗಳು ಬೇಕು ಅದ್ರ ಬಗ್ಗೆ ತಿಳಿಸ್ತೇನೆ, ಮತ್ತೆ ಅರ್ಜಿ ಸಲ್ಲಿಕೆ ಹೇಗೆ ಅಂತ ಹೇಳ್ತೇನೆ. ಆ ನಂತರದಲ್ಲಿ ಯಾವೆಲ್ಲ ಇಲಾಖೆ ಕಡೆಯಿಂದ ಏನೇನು ಮಾಹಿತಿನ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತಿಳಿಸ್ತೇನೆ. ವಿದ್ಯಾರ್ಥಿಗಳ ಸ್ಕ್ರೀನ್ ಮುಖಾಂತರ ನಿಮಗೆ ಮಾಹಿತಿನ ತಿಳ್ಕೊಂತಾರೆ. ಈಗ ವಿದ್ಯಾರ್ಥಿಗಳಲ್ಲಿ ಗಮನಿಸ್ತಾ ಇರಬಹುದಾಗಿರುತ್ತೆ. ವಿದ್ಯಾರ್ಥಿಗಳು ಅರ್ಜಿನ ಯಾವ ಥರ ಸಲ್ಲಿಸೋದು ಅಂತ ಪ್ರೀ ಮೆಟ್ರಿಕ್ದಲ್ಲಿ ಕೊಟ್ಟಿದ್ದಾರೆ, ನಂತರದಲ್ಲಿ ಪೋಸ್ಟ್ ಮೆಟ್ರಿಕ್ದ ನಿಮಗೆ ನಾನು ತೋರಿಸ್ತಾನೆ. ಸೊ ಪೋಸ್ಟ್ ಮೆಟ್ರಿಕ್ದ ವಿದ್ಯಾರ್ಥಿಗಳು ಗಮನಿಸ್ತಾ ಇರಬಹುದಾಗಿರುತ್ತೆ ಅರ್ಜಿ ಸಲ್ಲಿಕೆ ಹೇಗೆ ಅರ್ಜಿನ ಸಲ್ಲಿಸೋದು ಅಂತ. ಸೊ ಅದಕ್ಕೆ ಮುಂಚೆ ದಾಖಲೆಗಳ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೇನೆ. ಸೊ ಅಗತ್ಯ ದಾಖಲೆಗಳು ಏನೇನು ಬೇಕಿರುತ್ತೆ ಅಂದರೆ ಆಧಾರ್ ಕಾರ್ಡ್ ಬೇಕಿರುತ್ತೆ ವಿದ್ಯಾರ್ಥಿಗಳದ್ದು. ಸೊ ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ನಿಮ್ಮ ಹೆಸರು, ನಿಮ್ಮ ಆಧಾರ್ ಸಂಖ್ಯೆ ಮತ್ತು ನಿಮ್ಮ ಹೆಸರನ್ನು ಒದಗಿಸಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಪ್ರಮುಖವಾಗಿ. ನಂತರದಲ್ಲಿ SLC ವಿವರಗಳು ಬೇಕಾಗಿರುತ್ತೆ ವಿದ್ಯಾರ್ಥಿಗಳದ್ದು, SLC ಡೀಟೇಲ್ಸ್ಗಳು, ಮತ್ತು ಜಾತಿ ಪ್ರಮಾಣ ಪತ್ರ ಸಂಖ್ಯೆ ಬೇಕಿರುತ್ತೆ. ಅಂದರೆ ನಿಮ್ಮ ಒಂದು RD ನಂಬರ್ ಇರುತ್ತಲ್ಲ, ಸೊ ಅದರ ಒಂದು 15 ಅಂಕಿಗಳ RD ಸಂಖ್ಯೆನ ವಿದ್ಯಾರ್ಥಿಗಳು ಕೊಡಬೇಕಾಗಿರುತ್ತೆ, ಅದು ಬೇಕಿರುತ್ತೆ. ನಂತರದಲ್ಲಿ ಆದಾಯ ಪ್ರಮಾಣ ಪತ್ರ ಸಂಖ್ಯೆ ಬೇಕಿರುತ್ತೆ, ಅಂದರೆ ಇನ್ಕಮ್ ಸರ್ಟಿಫಿಕೇಟ್. SC ST ವಿದ್ಯಾರ್ಥಿಗಳಿಗಾದರೆ ಸೊ ಬೇರೆ ಬೇರೆ ಬರುತ್ತೆ, ಇತರ ವಿದ್ಯಾರ್ಥಿಗಳಿಗೆ ಒಂದೆರಡು ಬಂದಿರುತ್ತೆ, ಇದು ಸಮಸ್ಯೆ ಇರೋದಿಲ್ಲ, ಒಂದೇ ಆಗಿರುತ್ತೆ. ನಂತರದಲ್ಲಿ ಮೊಬೈಲ್ ನಂಬರ್ ಬೇಕಿರುತ್ತೆ, ನಿಮ್ಮೊಂದಿಗೆ ಹೆಚ್ಚಿನ ಸಂಪರ್ಕಕ್ಕಾಗಿ ನಿಮ್ಮ ಪ್ರಸ್ತುತ ಸಂಖ್ಯೆ ಅಂದರೆ ಪ್ರೆಸೆಂಟಲ್ಲಿರುವಂಥ ನಂಬರನ್ನು ನೀವು ಕೊಡಬೇಕಿರುತ್ತೆ. ಮತ್ತು ವಿದ್ಯಾರ್ಥಿಯ ಭಾವಚಿತ್ರ 100 KB ಮೀರಿದೆ ಅಂತೆ ನೀವು ಅದನ್ನು ಅಪ್ಲೋಡ್ ಎಲ್ಲ ಮಾಡಬೇಕಿರುತ್ತೆ. ನಂತರದಲ್ಲಿ ಬ್ಯಾಂಕ್ ಖಾತೆ ವಿವರನ ಸಬ್ಮಿಟ್ ಮಾಡಬೇಕಾಗಿರುತ್ತೆ, ಪ್ರಸ್ತುತ ಇರುವಂಥದ್ದು ಇರಬೇಕಿರುತ್ತೆ, ಪ್ರೆಸೆಂಟ್ ಇರುವಂಥದ್ದು. ಹಿಂದಿನ ವರ್ಷದ ಅಂಕಗಳ ವಿವರ, ಪ್ರೀವಿಯಸ್ ಎಕ್ಸಾಮ್ ಬರೆದಿರ್ತಾರಲ್ಲ ಅಂದರೆ ವಿದ್ಯಾರ್ಥಿಗಳು, ಅಂದರೆ ಡಿಗ್ರಿ ಮಾಡಿರೋದಾಗಿರ್ಬೋದು, BEd ವಿದ್ಯಾರ್ಥಿಗಳಾದರೆ ಈ ಥರ ಒಂದು ಹಿಂದಿನ ವರ್ಷದಲ್ಲಿ ಏನು ಓದಿರ್ತಾರಲ್ಲ ಅದರ ಒಂದು ಪ್ರೀವಿಯಸ್ದು ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡಬೇಕಾಗಿರುತ್ತೆ. ಇಷ್ಟು ಅಗತ್ಯ ದಾಖಲೆಗಳು. ಇನ್ನಷ್ಟು ಮಾಹಿತಿಗಳೇನಾದ್ರು ಬೇಕಿಲ್ಲ ಅಲ್ಲೇ ನಿಮಗೆ ಶೋ ಆಗುತ್ತೆ, ಅದನ್ನು ನೀವು ಕೊಡಬಹುದಾಗಿರುತ್ತೆ. ರಿಜಿಸ್ಟರ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಮಾಡ್ಕೋಬೋದಾಗಿರುತ್ತೆ. ಅದು ಓಪನ್ ಆದಂಥ ಸಂದರ್ಭದಲ್ಲಿ ಯಾವ ಇಲಾಖೆ ಅಂತ ತಿಳಿಸ್ತೇನೆ. ನಂತರದಲ್ಲಿ ಅರ್ಜಿ ಸಲ್ಲಿಕೆ ಹೇಗೆ ಅಂದರೆ ನೋಂದಣಿ ಮಾಡ್ಕೊಳ್ಳೋದು, ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ರಿಜಿಸ್ಟರನ್ನು ನಮೂದಿಸ ನಮೂನೆಯೊಂದಿಗೆ ಬಳಸುವುದು,
ಅಗತ್ಯವಿರುವ ಎಲ್ಲ ಮಾಹಿತಿಗಳನ್ನು ಒದಗಿಸೋದು. ಅದೇನೇನು ಕೇಳುತ್ತಲ್ಲ ನಿಮಗೆ ರಿಜಿಸ್ಟರ್ಗೆ ಹೋದಾಗ, ಸೊ ಅದೆಲ್ಲ ಮಾಡ್ಕೊಬೇಕಿರುತ್ತೆ. ನಂತರದಲ್ಲಿ ದೃಢೀಕರಣ ಕನ್ಫರ್ಮೇಷನ್ ಅಂತ ನೋಂದಣಿ ನಂತರ ನಿಮ್ಮ ಸಂಸ್ಥೆಯ ಮುಖ್ಯಸ್ಥರಿಂದ ಸಹಿ ಮಾಡಿದ ಸ್ವೀಕೃತಿಯನ್ನು ಅಂದರೆ ಒಂದು ರೆಸಿಪ್ಟ್ ಇರುತ್ತಲ್ಲ ಅದನ್ನು ಪಡೆಯಿರಿ ಮತ್ತು ತಾಲೂಕು SWD ಕಚೇರಿಗೆ ಅದನ್ನು ಒದಗಿಸಬೇಕಾಗಿರುತ್ತೆ. ನೀವು ಅದನ್ನು ತೊಗೊಂಡೋಗಿ ಕೊಡಬೇಕಿರುತ್ತೆ. ಅಂದರೆ ವಿದ್ಯಾರ್ಥಿಗಳಿಗೆ ಕನ್ಫರ್ಮೇಷನ್ ಅಂತ ಇದು ಇರುತ್ತೆ ನಿಮಗೆ. ನಂತರದಲ್ಲಿ ಅಂದರೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಅದರ ಒಂದು ಪ್ರಿಂಟ್ಗೆ ನಿಮ್ಮ ಒಂದು ಮುಖ್ಯಸ್ಥ ಇರ್ತಾರಲ್ಲ ಸಂಸ್ಥೆದು ಪ್ರಿನ್ಸಿಪಲ್ ಅವರ ಒಂದು ಸಿಗ್ನೇಚರ್ ಹಾಕ್ಸೋದ್ರ ಮುಖಾಂತರ ಅದನ್ನು ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದು ಕಚೇರಿ ಇರುತ್ತೆ SWD ಅಂತ ಅಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈ ಥರ ಒಂದು ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ಬರುತ್ತಲ್ಲ BCWD ಈ ಥರ ಅಲ್ಲಿಗೆ ಸಬ್ಮಿಟ್ ಮಾಡಬೇಕಿರುತ್ತೆ. ನಂತರದಲ್ಲಿ ವೆರಿಫಿಕೇಷನ್ ಆಗುತ್ತೆ. ನೀವು ಒದಗಿಸಿದ ನಿಮ್ಮ ದಾಖಲೆಗಳು ಮತ್ತು ಮಾಹಿತಿಯನ್ನು ಇಲಾಖೆ ಪರಿಶೀಲಿಸುತ್ತದೆ ಮತ್ತು ಅದನ್ನು ಮುಂದಿನ ಪ್ರಕ್ರಿಯೆಗೆ ಮುಂದುವರಿಸುತ್ತದೆ. ಅಂದರೆ ವೆರಿಫಿಕೇಷನ್ ಮಾಡ್ತಾರೆ. ನಂತರದಲ್ಲಿ ಹಂಚಿಕೆ ಅಲಾಟ್ಮೆಂಟ್, ನೀವು ಅರ್ಹ ಅಭ್ಯರ್ಥಿಯಾಗಿದ್ದರೆ ವಿದ್ಯಾರ್ಥಿಯಾಗಿದ್ದರೆ ಪರಿಶೀಲನೆ ಮತ್ತು ದೃಢೀಕರಣ ಆಧಾರದ ಮೇಲೆ ನಿಮ್ಮ ಹಾಸ್ಟೆಲನ್ನು ಕೂಡ ನಿಮಗೆ ಅದನ್ನು ಸಬ್ಮಿಟ್ ಮಾಡ್ತಾರೆ ಅಂತ ಅಲ್ಲಿ ಕೊಟ್ಟಿದ್ದಾರೆ, ಸಿಗುತ್ತೆ ಅಂತ ಅಂದ್ಬಿಟ್ಟು. ಈಗ ವಿದ್ಯಾರ್ಥಿಗಳಿಗೆ ಅಗತ್ಯ ದಾಖಲೆಗಳಾಗಿರ್ಬೋದು ಅರ್ಜಿನ ಸಲ್ಲಿಸೋದು ಹೇಗೆ ಅಂತ ತಿಳ್ಕೊಂಡ್ರಿ. ಈಗ ವಿದ್ಯಾರ್ಥಿಗಳಿಗೆ ಆ ಒಂದು ಡಿಪಾರ್ಟ್ಮೆಂಟ್ಗಳ ವೆಬ್ಸೈಟ್ ಕೂಡ ಇರುತ್ತೆ, ಅಲ್ಲಿ ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ನಿಮಗೆ ಒಂದು SC/ST ವಿದ್ಯಾರ್ಥಿಗಳಿಗಾದರೆ ಒಂದು ಸರ್ಚ್ ಮಾಡೋದ್ರ ಮುಖಾಂತರ ನಿಮಗೆ ಸಿಗುತ್ತೆ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು. ವಿದ್ಯಾರ್ಥಿಗಳಿಗೆ SC/ST ಹಾಸ್ಟೆಲ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿದಾಗ ಇಲ್ಲಿ ನೋಂದಣಿ ಬಗ್ಗೆ ಎಲ್ಲ ನಿಮಗೆ ಕೊಟ್ಟಿರ್ತಾರೆ. ಅಥವಾ ಸೈಬರ್ಗೆ ಹೋಗೋದ್ರ ಮುಖಾಂತರ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋಬೋದಾಗಿರುತ್ತೆ. ಲಿಂಕ್ಗಳು ಕೂಡ ನಿಮಗೆ ಸಿಗುತ್ತೆ. ಅದ್ರ ಬಗ್ಗೆ ವಿದ್ಯಾರ್ಥಿಗಳು ವಿಡಿಯೋ ಬೇಕು ಅಂದರೂ ಕೂಡ ಮುಂದಿನ ದಿನದಲ್ಲಿ ಮಾಡಿ ತಿಳಿಸ್ತೀವಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ. ಈಗ ನಂತರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಮಾಹಿತಿ ಅಂದರೆ ರಿಸ್ಕ್ ತೊಗೊಳ್ಳೋಕೆ ಇಷ್ಟೆಲ್ಲ ಏಕೆಂದರೆ ಸೈಬರ್ ಸೆಂಟರ್ಗೆ ಹೋಗೋದ್ರ ಮುಖಾಂತರ ಅಪ್ಲಿಕೇಶನ್ ಹಾಕ್ತಾರಲ್ಲ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕ್ಸ್ಕೊಬೋದಾಗಿರುತ್ತೆ ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳಿಗೆ ಸೊ ಯಾವೆಲ್ಲ ವಿಭಾಗದ ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಹಾಸ್ಟೆಲ್ ಓಪನ್ ಆಗಿದೆ ಇದ್ರ ಬಗ್ಗೆ ತಿಳಿಸುವಂಥದ್ದಾದರೆ, ಅಂದರೆ ವಿದ್ಯಾರ್ಥಿಗಳ ಬಗ್ಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಇವಾಗ ಯಾವೆಲ್ಲ ಇಲಾಖೆ ಕಡೆಯಿಂದ ಇವಾಗ ವೆಬ್ಸೈಟಲ್ಲಿ ಓಪನ್ ಮಾಡಿದಾರಾಗಿದ್ದಾರೆ, ಅಪ್ಲಿಕೇಶನ್ ಹಾಕ್ಬೋದಾಗಿದೆ. ನಾವು ಅಪ್ಲಿಕೇಶನ್ ಹಾಕೋದಕ್ಕೆ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಏನೇನು ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ಗೊತ್ತಾಯ್ತು ಇವಾಗ. ಸೊ ಪರ್ಸೆಂಟೇಜ್ ಎಷ್ಟು ಇರಬೇಕಾಗಿರುತ್ತೆ, ಪರ್ಸೆಂಟೇಜ್ ನೋಡ್ತಾರೆ ಅಥವಾ ಸೀಟ್ ಎಲ್ಲರಿಗೂ ಸಿಗುತ್ತಾ ಅಂತ ನಿಮ್ಮ ಪ್ರಶ್ನೆ ಇದೆ. ಮತ್ತು ಯಾವೆಲ್ಲ ಇಲಾಖೆ ಕಡೆಯಿಂದ ಇವಾಗ ಕಾಲ್ ಮಾಡಿದ್ದಾರೆ ಅಪ್ಲಿಕೇಶನ್ಗಳನ್ನು ಅಂತ ಕೇಳಿದಿರಾ. ಸೊ ಮೊದಲನೇದಾಗಿ ಹಾಸ್ಟೆಲ್ ಬಗ್ಗೆ ತಿಳಿಸ್ಬಿಡ್ತೀನಿ ನಾನು. ಪರ್ಸೆಂಟೇಜ್ ಏನೋ ಮತ್ತೊಂದು ಅಂದರೆ ವಿದ್ಯಾರ್ಥಿಗಳಿಗೆ ಅದು ಅವಲಂಬನೆ ಆಗುತ್ತೆ ಆ ಹಾಸ್ಟೆಲ್ ಮತ್ತು ಏನು ಅಂತಂದ್ಬಿಟ್ಟು. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಮೈನಾರಿಟಿ ಹಾಸ್ಟೆಲ್ಗಳಂದರೆ ಆ ವಿದ್ಯಾರ್ಥಿಗಳ ಪ್ರಮಾಣನೂ ಕೂಡ ಕಡಿಮೆ ಇರುತ್ತೆ. ಅವರಿಗೆ ಹಾಸ್ಟೆಲ್ ಇರುವಂಥ ಕಡೆಗಳಲ್ಲಿ ಅಪ್ಲಿಕೇಶನ್ ಹಾಕಿದಾಗ ಸೀಟ್ ಸಿಗೋ ಸಾಧ್ಯತೆ ಇರುತ್ತೆ. ಅವರಿಗೆ ಪರ್ಸೆಂಟೇಜ್ ಅಷ್ಟು ಮ್ಯಾಟರ್ ಆಗದೆ ಹೋಗಬಹುದು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗಾದ್ರೆ ಆ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ. ನಂತರದಲ್ಲಿ SC/ST ಹಾಸ್ಟೆಲ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಬಹುತೇಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ರು ಕೂಡ ಹಾಸ್ಟೆಲ್ಗಳ ಸಂಖ್ಯೆನೂ ಕೂಡ ಹೆಚ್ಚಿಗೆ ಇರುತ್ತೆ. ಅಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಸೊ ಒಂದು SC/ST ಪ್ರಮಾಣದ ವಿದ್ಯಾರ್ಥಿಗಳನ್ನು ಮಾತ್ರ ತಗೊಳ್ಳೋದ್ರಿಂದ ಹಾಸ್ಟೆಲ್ಗಳಲ್ಲಿ ಸೊ ಅವರಿಗೆ ಅಲ್ಲಿ ಪರ್ಸೆಂಟೇಜ್ ಅಷ್ಟು ಮ್ಯಾಟರ್ ಆಗದೆ ಹೋಗ್ಬೋದು. ಬಟ್ ಆದರೆ ನೀವು ಅಲ್ಲಿ ಹಾಸ್ಟೆಲ್ ಸೀಟ್ ಇದೆಯಾ ಇಲ್ವಾ ಅದನ್ನ ಒಂದು ವಿಚಾರಿಸಿ ಹಾಸ್ಟೆಲ್ಗೆ ಹೋಗೋದ್ರ ಮುಖಾಂತರ ಆ ಒಂದು ಹಾಸ್ಟೆಲ್ನ ಸೆಲೆಕ್ಟ್ ಮಾಡಬೇಕೆ ಬೇಡವಾ ಅದರಾದ ಮೇಲೆ ಕೂಡ ವಿದ್ಯಾರ್ಥಿಗಳು ಒಂದು ಎಚ್ಚರಿಕೆಯನ್ನು ತಗೊಂಡು ಅಂದರೆ ವಿಚಾರಿಸಿ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಹಾಸ್ಟೆಲ್ಗಳನ್ನು ಆಯ್ಕೆ ಮಾಡಿದಾಗ ಸೀಟ್ ಸಿಗೋದ ಸಾಧ್ಯತೆಗಳು ಹೆಚ್ಚು ಕಡಿಮೆ ಇರುತ್ತೆ. ಸೊ ಆ ಕಾರಣಕ್ಕೆ ವಿಚಾರಿಸಿ ಆಯ್ಕೆ ಮಾಡಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಹೇಳುವಂತಂದ್ರೆ ಅಲ್ಲಿ ಹಾಸ್ಟೆಲ್ ಸೀಟ್ ಇಲ್ಲ ಅಂದ್ರೂ ಕೂಡ ಕಡಿಮೆ ಇದ್ರು ಕೂಡ ನೀವು ಅದನ್ನೇ ಹಾಕಿದ್ರೆ ಅಂದ್ರೆ ತುಂಬಾ ವಿದ್ಯಾರ್ಥಿಗಳು ಆಗ್ತಾಗ ಅದು ಮ್ಯಾಟರ್ ಆಗುತ್ತೆ. ಬಟ್ ಪರ್ಸೆಂಟೇಜ್ ಹೇಳಿದರೆ SC/ST ಹಾಸ್ಟೆಲ್ಗಳು ಕೂಡ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನ್ ಅವ್ರು ಕಾಲ್ ಮಾಡಿದ್ದಾರೆ ಅಂತಂದಾಗ ಸಿಗುವ ಸಾಧ್ಯತೆ ಜಾಸ್ತಿನೇ ಇರುತ್ತೆ ವಿದ್ಯಾರ್ಥಿಗಳಿಗೆ. ಸೊ ಇತರ ವಿದ್ಯಾರ್ಥಿಗಳು ಅಂದ್ರೆ BCM ಹಾಸ್ಟೆಲ್ಗೆ ಸಂಬಂಧಪಟ್ಟಂತೆ ತಿಳಿಸುವಂತಂದ್ರೆ ಪರ್ಸೆಂಟೇಜ್ ಅಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಯಾಕಂದ್ರೆ BCM ಅಲ್ಲೂ ಕೂಡ ಸಾಕಷ್ಟು ಕ್ಯಾಟಗರಿ ಬರುತ್ತೆ. ಇಲ್ಲಿ 2A ಆಗಿರ್ಬೋದು 2B ಆಗಿರ್ಬೋದು, ಅಂದ್ರೆ 2B ಬರೋದಿಲ್ಲ ಅಲ್ಪಸಂಖ್ಯಾತರಿಗೆ ಹೋಗೋದು. 2A ವಿದ್ಯಾರ್ಥಿಗಳಾಗಿರ್ಬೋದು, ಕ್ಯಾಟಗರಿ 1 ಆಗಿರ್ಬೋದು ವಿದ್ಯಾರ್ಥಿಗಳಿಗೆ, 3A ವಿದ್ಯಾರ್ಥಿಗಳಾಗಿರ್ಬೋದು, 3B ವಿದ್ಯಾರ್ಥಿಗಳಾಗಿರ್ಬೋದು, ಈ ತರ ಬೇರೆ ಬೇರೆ ವಿದ್ಯಾರ್ಥಿಗಳಿರಲ್ಲ. ಆಲ್ಮೋಸ್ಟ್ ವಿದ್ಯಾರ್ಥಿಗಳಿಗೆ BCM ಹಾಸ್ಟೆಲ್ಗೆ ಬರ್ತಾರೆ ಮೆಜಾರಿಟಿ ವಿದ್ಯಾರ್ಥಿಗಳು. ಈ ಕಾರಣಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಇಲ್ಲಿ ಬರೋದ್ರಿಂದ BCMಗೆ ಇಲ್ಲಿ ಪರ್ಸೆಂಟೇಜ್ ಪಾತ್ರ ವಹಿಸುತ್ತೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿಗೆ ಪರ್ಸೆಂಟ್ ಇರೋರಿಗೆ ಸೀಟ್ ಅಂತೂ ಸಿಗುತ್ತೆ. ಮತ್ತೆ ಇಲ್ಲಿ ಸಿಗೋದಿಲ್ಲ ಅಂತ ಹೇಳಿ ಬರೋದಿಲ್ಲ. ಬಟ್ ಆದರೆ ವಿದ್ಯಾರ್ಥಿಗಳಿಗೆ ಕಷ್ಟ ಆಗಬಹುದು ಪರ್ಸೆಂಟೇಜ್ ಏನಾದ್ರು ಕಡಿಮೆ ಇತ್ತು ಅಂದ್ರೆ ಒಂದು ಪಕ್ಷ. ಸೊ ಅಥವಾ ನೀವು ಅಪ್ಲಿಕೇಶನ್ ಹಾಸ್ಟೆಲ್ ಮೇಲೆ ಅವಲಂಬನೆ ಆಗಿರುತ್ತೆ. ಅಲ್ಲಿ ಸೀಟ್ ಜಾಸ್ತಿ ಇದೆಯಾ ಅಥವಾ ಅಲ್ಲಿ ಕ್ಯಾಟಗರಿ ವೈಸ್ ಅಲ್ಲಿ ಸೀಟ್ ಉಳ್ಕೊಂಡಿದಾವ, ಇದೆಲ್ಲ ಕೂಡ ಮ್ಯಾಟರ್ ಆಗುತ್ತೆ ಕೆಲವೊಮ್ಮೆ. ಆದಷ್ಟು ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರಿ ಅಂತ ಹೇಳ್ತೇನೆ. ಇವಾಗ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ಡಿಪಾರ್ಟ್ಮೆಂಟ್ಗಳಿಂದ ಕಾಲ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಯಾವುದು ಓಪನ್ ಇದೆ ಇದ್ರ ಬಗ್ಗೆ ಹೇಳ್ತೇನೆ. SC/ST ವಿದ್ಯಾರ್ಥಿಗಳಿಗೆ ಅಂದರೆ ಪ್ರಮುಖವಾಗಿ ಅಲ್ಲಿ ಟ್ರೈಬಲ್ ಅಂತ ಯಾರು ಬರ್ತಾರಲ್ಲ ಬುಡಕಟ್ಟು ವಿದ್ಯಾರ್ಥಿಗಳು, ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಕಾಲ್ ಮಾಡಿದ್ದಾರೆ. ಸೊ ಜನವರಿ ತಿಂಗಳ 31ನೇ ತಾರೀಕು ಜನವರಿ 31, 2025 ಜನವರಿ 31, 2025 ಸ್ಕ್ರೀನ್ ನೋಡ್ತಿರಲ್ಲ ಈ ದಿನಾಂಕದ ತನಕ ಓಪನ್ ಇದೆ ಅಂತ ಅವ್ರು ಮಾಹಿತಿನ ಕೊಟ್ಟಿದ್ದಾರೆ. ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳು ಓಪನ್ ಇರುವಂತದ್ದಾಗಿರುತ್ತೆ. ಈ ವಿದ್ಯಾರ್ಥಿಗಳಿಗೆ ಯಾರಿಗೆ ಜನವರಿ ತಿಂಗಳ 31ನೇ ತಾರೀಕು 2025 ತನಕ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಹಾಸ್ಟೆಲ್ ಅನ್ನ ಓಪನ್ ಮಾಡಿರುವಂತದ್ದು ಆ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸೊ ಈಗ ಏನೇನು ಹೇಳಿದ್ನಲ್ಲ ಆ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇತರ ವಿದ್ಯಾರ್ಥಿಗಳು ಇದೆಲ್ಲ ಮೈನಾರಿಟಿ ಹಾಸ್ಟೆಲ್ಗಳು ಓಪನ್ ಆಗಿತ್ತು, ಕ್ಲೋಸ್ ಆಗಿರುವಂತದ್ದಾಗಿರುತ್ತೆ. ನಂತರದಲ್ಲಿ BCM ಹಾಸ್ಟೆಲ್ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಶ್ನೆ ಇದಾವೆ. BCM ಹಾಸ್ಟೆಲ್ ಯಾವಾಗ ಅಪ್ಲಿಕೇಶನ್ ಏನು ಅಂತಲ್ಲ, ಸೊ ಅದು ಕೂಡ ಕ್ಲೋಸ್ ಆಗಿರುವಂತದ್ದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಏನಂದ್ರೆ ಮತ್ತೆ ಎಕ್ಸ್ಟೆಂಡ್ ಮಾಡ್ತಾರೆ ಇಲ್ವಾ, ಯಾವಾಗ ಎಕ್ಸ್ಟೆಂಡ್ ಮಾಡ್ತಾರೆ ಅಂತೆಲ್ಲ ಕೇಳ್ತೀರಿ, ಯಾವಾಗ ಓಪನ್ ಮಾಡ್ತಾರೆ ಅಂತೆಲ್ಲ. ವಿದ್ಯಾರ್ಥಿಗಳಿಗೆ ಓಪನ್ ಮಾಡ್ತಾರೆ ಇಲ್ವಾ ಅದು ಇಲಾಖೆಯ ಒಂದು ನಿರ್ಧಾರ ಆಗಿರುತ್ತೆ. ಅದನ್ನ ಹೇಳಿಕ್ ಬರೋದಿಲ್ಲ, ಓಪನ್ ಮಾಡ್ತಾರೆ ಇನ್ನೊಂದು ಮತ್ತೊಂದು. ಯಾಕಂದ್ರೆ ಯಾಕೆ ಈ ಒಂದು ರೀಸನ್ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ನೀವು ವಿದ್ಯಾರ್ಥಿಗಳು ಹೇಳ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದೀವಿ ಇನ್ನೊಂದು ಮತ್ತೊಂದು ಓಪನ್ ಮಾಡೋದಿಲ್ಲ. ಇದ್ರ ಬಗ್ಗೆ ಹೆಂಗ್ ಹೇಳ್ತೀರಾ ಅಂದ್ರೆ, ಕಳೆದ ವರ್ಷ 2023-24ನೇ ಶೈಕ್ಷಣಿಕ ವರ್ಷದಲ್ಲಿ BCM ಹಾಸ್ಟೆಲ್ ಅರ್ಜಿನ ಒಂದು B.Ed ನ ವಿದ್ಯಾರ್ಥಿಗಳು ಏನಿದಲ್ಲ ಈ ಒಂದು ಅಕಾಡೆಮಿಕ್ ಇಯರ್ ಬೇರೆ ತರ ಬರೋದ್ರಿಂದ ಒಂದು ಲೇಟ್ ಆಗಿ ಬರೋದ್ರಿಂದ ಓಪನ್ ಮಾಡಿ
ಮಾಡಲಿಲ್ಲ BCM ಕಡೆಯಿಂದ ವಿದ್ಯಾರ್ಥಿಗಳಿಗೆ ಅರ್ಜಿನ ಆಹ್ವಾನ ಮಾಡಲಿಲ್ಲ. ಯಾಕಂದರೆ PG ಆಗಿರ್ಬೋದು, ಒಂದು PhD ಆಗಿರ್ಬೋದು, ಒಂದು ಎಲ್ಲ ಒಂದು ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಆಗಿಬಿಟ್ಟಿರುತ್ತೆ. ಅಂದರೆ ಅವರು ಅಡ್ಮಿಷನ್ ಆಗಿ ಎಲ್ಲ ಹಾಸ್ಟೆಲ್ಗಳು ಎಕ್ಸ್ಟೆಂಡ್ ಮಾಡ್ತಾನೆ ಬಂದಿರ್ತಾರೆ. ಮತ್ತೆ ಈ ಒಂದು BEdಗೆ ಸಂಬಂಧಪಟ್ಟಂತೆ ಎಕ್ಸ್ಟೆಂಡ್ ಮಾಡಲಿಲ್ಲ ಕಳೆದ ವರ್ಷ. ಸೊ ಆ ಕಾರಣಕ್ಕೆ ಈ ವರ್ಷ ಎಕ್ಸ್ಟೆಂಡ್ ಮಾಡ್ತಾರಾ ಇಲ್ವಾ ಹೇಳಿಕ್ ಬರಲ್ಲ. ಸೊ ಮಾಡಬಹುದು ಅಂತ ಅನ್ನಿಸ್ತಿರುವಂಥ ಸದ್ಯದ ಮಾಹಿತಿ ಪ್ರಕಾರದಲ್ಲಿ ಮಾಡಬಹುದು ಈ ವರ್ಷ. ಆದರೆ ಬಂದಂಥ ಪಕ್ಷದಲ್ಲಿ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿಗಳು ಬಂದಂಥ ಪಕ್ಷದಲ್ಲಿ ಎಕ್ಸ್ಟೆಂಡ್ ಆಯಿತು ಇನ್ನೊಂದು ಮತ್ತೊಂದು ಅಂತ ಬಂದಾಗ ನಿಮಗೆ ಮಾಹಿತಿನ ಕೊಡ್ತಾನೆ. ಅದಕ್ಕೆ ಕನ್ನಡ ಬೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸದ್ಯಕ್ಕಿರುವಂಥ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸಿರುವಂಥದ್ದಾಗಿರುತ್ತೆ ಯಾವ್ಯಾವ ಹಾಸ್ಟೆಲ್ ಏನು ಅಂತ ಅಂದ್ಬಿಟ್ಟು. ಇತರ ಹಾಸ್ಟೆಲ್ಗಳ ಬಗ್ಗೆ, ಸ್ಕಾಲರ್ಶಿಪ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಏನಾದ್ರು ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ ಬಂದಾಗ ನಿಮಗೆ ತಿಳಿಸ್ಕೊಡ್ತೇನೆ. ಯಾವಾಗ ಅಪ್ಲಿಕೇಶನ್ ಕಾಲ್ ಮಾಡಿದರೆ ಎಕ್ಸ್ಟೆಂಡ್ ಆಯ್ತಾ, ಡೇಟು ಏನು ಎತ್ತ ಅಂತ ನೀವು ಕೇಳ್ತೀರಾ ಸಾಕಷ್ಟು ವಿದ್ಯಾರ್ಥಿಗಳು. ಅದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಗಳಲ್ಲಿ ಮಾಹಿತಿಗಳು ಬರ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಮಾರಿದೆ ಅಂತ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇರುವಂಥದ್ದು.